ನಮಸ್ಕಾರ ಸ್ನೇಹಿತರೆ, ನಮ್ಮ ತನೂಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರೇ, ನಿಮಗೊಂದು ಮುಖ್ಯವಾದ ವಿಷಯ. ರಾತ್ರಿ 12 ಆದರೂ ನಿದ್ದೆ ಬರ್ತಿಲ್ವಾ? ನಾಳೆ ಏನಾಗುತ್ತೋ ಅನ್ನೋ ಭಯ, ಆತಂಕ ನಿಮ್ಮನ್ನು ಕಾಡುತ್ತಿದೆಯಾ? ಹಗಲು ರಾತ್ರಿ ಕಷ್ಟಪಟ್ಟರೂ ಕೈಗೆ ಬಂದ ಅವಕಾಶ ಕೊನೆ ಕ್ಷಣದಲ್ಲಿ ಕೈ ತಪ್ಪಿ ಹೋಗುತ್ತಿದೆಯಾ? ಬೇರೆಯವರಿಗೆ ಸಹಾಯ ಮಾಡಿ ಕೊನೆವರೆಗೆ ನಿಮ್ಮವರೇ ನಿಮ್ಮನ್ನು ಶತ್ರು ಥರ ನೋಡುತ್ತಿದ್ದಾರಾ? ಈ ನೋವನ್ನು ಯಾರ ಹತ್ರ ಹೇಳಿಕೊಳ್ಳಬೇಕಾಗದೆ ಒಬ್ಬರೇ ಕೊರಗುತ್ತಾ ಇದ್ದೀರಿ. ಆದರೆ ಇನ್ಮೇಲೆ ನೀವು ಭಯ ಪಡೋ ಅಗತ್ಯನೇ ಇಲ್ಲ. ಯಾಕೆ ಅಂದರೆ ಗ್ರಹಗಳ ಆಟದಿಂದ ಇಷ್ಟೆಲ್ಲ ಅನುಭವಿಸುತ್ತಿರೋ ನಿಮಗಾಗಿ ಈ ಮಾತು ಹೇಳುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಬರಲಿರುವ ಒಂದು ದೊಡ್ಡ ಬದಲಾವಣೆ ಮತ್ತು ನಿಮಗೆ ಗೊತ್ತಿಲ್ಲದೆ ಕಾಯುತ್ತಿರೋ ಒಂದು ಅಪಾಯದ ಬಗ್ಗೆ ಎಚ್ಚರಿಸೋಕೆ ನಾನು ಬಂದಿದ್ದೀನಿ. ನಿಮ್ಮ ಕಷ್ಟಗಳೆಲ್ಲ ತೀರಿ ನೀವು ಕಾಯುತ್ತಿರೋ ಆ ಮಹಾ ಧನಯೋಗ ನಿಮ್ಮ ಮನೆ ಬಾಗಿಲು ತಟ್ಟೋ ಕಾಲ ಹತ್ತಿರ ಬಂದಿದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಎಡಗಾಲ ಕೆಳಗೆ ಒಂದು ದೊಡ್ಡ ಅಪಾಯ ಕಾಯುತ್ತಿದೆ. ಅದು ನಿಮ್ಮ ಅದೃಷ್ಟವನ್ನೇ ತಡೆಯೋಕೆ ನೋಡ್ತಿದೆ. ಈ ಆಗಸ್ಟ್ ತಿಂಗಳಲ್ಲಿ ಬರಲಿರೋ ಈ ಗಂಡಾಂತರ ಏನು, ಅದನ್ನು ಹೇಗೆ ದೂರ ಮಾಡಬೇಕು ಅಂತ ತಿಳ್ಕೊಳ್ಳೋದಿದ್ರೆ ಆ ದೇವರು ಕೂಡ ನಿಮ್ಮನ್ನು ಕಾಪಾಡೋದು ಕಷ್ಟ. ಅದು ಏನು ಅಂತ ವಿಡಿಯೋದಲ್ಲಿ ಮುಂದೆ ಹೇಳುತ್ತೇನೆ. ಮಿಸ್ ಮಾಡದೆ ಪೂರ್ತಿ ಕೇಳಿ. ಅದಕ್ಕೂ ಮುನ್ನ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ ಅಂತ ಭಕ್ತಿಯಿಂದ ಬರೆಯಿರಿ. ಇನ್ನು ಮ್ಯಾಟರ್ಗೆ ಬರೋಣ. ಮುಂಬರೋ ಆಗಸ್ಟ್ ಬುಧವಾರದಿಂದ ಆಗಸ್ಟ್ 31ರವರೆಗೆ ಧನುರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಅನ್ನೋದು ತುಂಬ ಮುಖ್ಯ. ಬೆಳಿಗ್ಗೆ ಪಂಚಾಂಗ ನೋಡಿದರೆ ಮಧ್ಯಾಹ್ನದವರೆಗೆ ಕೃಷ್ಣ ಪಕ್ಷ ಅಷ್ಟಮಿ ಇರಲಿದ್ದು ಆಮೇಲೆ ನವಮಿ ಶುರುವಾಗುತ್ತೆ. ಇದೇ ತುಂಬಾನೇ ಅಪರೂಪದ ಸಮಯ. ಅಷ್ಟೇ ಅಲ್ಲ, ಜಲತತ್ವದ ರೇವತಿ ನಕ್ಷತ್ರ ಮುಗಿದು ಅಗ್ನಿ ತತ್ವದ ಅಶ್ವಿನಿ ನಕ್ಷತ್ರ ಶುರುವಾಗುತ್ತೆ. ಇದೇ ಸಮಯದಲ್ಲಿ ನೆಗೆಟಿವ್ ಆಗಿರೋ ಅತಿ ಗಂಡಾಂತರ ಯೋಗ ಮುಗಿದು ಒಳ್ಳೆಯ ಫಲ ಕೊಡುವ ಸುಕರ್ಮ ಯೋಗ ಆರಂಭವಾಗುತ್ತದೆ. ಇದನ್ನು ನಾನೇ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳುತ್ತಿದ್ದೇನೆ ಅಂದರೆ, ನಿಮ್ಮ ರಾಶಾಧಿಪತಿ ಸೂರ್ಯದೇವ ಮಿಥುನ ರಾಶಿಯಲ್ಲಿದ್ದಾಗ ಚಂದ್ರ ಮೀನ ರಾಶಿಯಿಂದ ಮೇಷ ರಾಶಿಗೆ ಬದಲಾಗುತ್ತಿದ್ದಾನೆ. ಇದು ನಿಮ್ಮ ಲೈಫ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇಷ್ಟು ದಿನ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇದ್ದುದರಿಂದ ನಿಮಗೆ ಮಾನಸಿಕ ಕಿರಿಕಿರಿ, ಒಂಟಿತನ, ಯಾರ ಜೊತೆನೂ ಮಾತನಾಡಬಾರದು ಅನ್ನೋ ಬೇಸರ ಇತ್ತು. ಆದರೆ ಇನ್ಮೇಲೆ ಆ ಚಿಂತೆಗಳೆಲ್ಲ ಗಾಳಿಯಲ್ಲಿ ಕೊಚ್ಚಿ ಹೋಗುತ್ತವೆ. ಯಾಕೆಂದರೆ ಚಂದ್ರ ಈಗ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಬರ್ತಿದ್ದಾನೆ. ಇದರಿಂದ ನಿಮ್ಮ ಆಲೋಚನೆಗಳೆಲ್ಲ ಹೊಸ ಸ್ಪೀಡ್, ಹೊಸ ಎನರ್ಜಿ ಸಿಗುತ್ತೆ. ಉದ್ಯೋಗ ಮತ್ತು ಬಿಸ್ನೆಸ್ನಲ್ಲಿ ಮುಂಚೆಗಿಂತ ಸೂಪರ್ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಟ್ವಿಸ್ಟ್ ಏನೆಂದರೆ, ಈ ಅದೃಷ್ಟ ಆಗಸ್ಟಕ್ಕೆ ನಿಲ್ಲಲ್ಲ. ಆಗಸ್ಟ್ 14 ಆಷಾಢ ಅಮಾವಾಸ್ಯೆ ಮತ್ತು ಆಗಸ್ಟ್ 16 ಕರ್ಕಾಟಕ ಸಂಕ್ರಾಂತಿ ನಿಮ್ಮ ಲೈಫಲ್ಲಿ ಅಸಲಿ ಆಟ ಶುರು ಮಾಡುತ್ತದೆ. ನಿಮ್ಮ ರಾಶಾಧಿಪತಿ ಸೂರ್ಯ ಈಗ ಲಾಭ ಸ್ಥಾನದಲ್ಲಿರುತ್ತಾನೆ. ಇದರ ಅರ್ಥ ಏನು ಗೊತ್ತಾ? ಪಾಸ್ಟ್ನಲ್ಲಿ ನೀವು ಕಳೆದುಕೊಂಡಿರುವ ಹಣ ದಿಢೀರನ ನಿಮ್ಮ ಕೈ ಸೇರುತ್ತೆ. ಬಿಸ್ನೆಸ್ನಲ್ಲಿ ಊಹಿಸದ ಲಾಭ ಸಿಗುತ್ತೆ. ರೈತರಿಗೆ, ಸಣ್ಣ ವ್ಯಾಪಾರಿಗಳಿಗೆ, ದಿನಗೂಲಿಗೆ ಮಾಡಿರೋ ಕೂಡ ಇದು ಬೆಸ್ಟ್ ಟೈಮ್. ಒಂದಕ್ಕಿಂತ ಹೆಚ್ಚು ದಾರಿಯಲ್ಲಿ ನಿಮಗೆ ದುಡ್ಡು ಬರೋದು ಗ್ಯಾರಂಟಿ. ಇದರ ಜೊತೆಗೆ ದೇವ ಗುರು ಬೃಹಸ್ಪತಿ ನಿಮ್ಮ ಜೀವನದ ಮೇಲೆ ಅಮೃತ ದೃಷ್ಟಿ ಬೀರ್ತಿದ್ದಾನೆ. ಗುರುಬಲದಿಂದ ನೀವು ವರ್ಷಗಳಿಂದ ಅಂದುಕೊಂಡಿದ್ದ ಸ್ವಂತ ಮನೆ, ಸೈಟು ಅಥವಾ ಹೊಸ ವಾಹನ ತಗೊಳ್ಳೋ ಆಸೆ ಈಗ ಈಡೇರುತ್ತದೆ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ತಲೆ ಬಾಗುತ್ತಾರೆ. ಎಂಥದ್ದೇ ಹಠಮಾರಿ ಕಾಯಿಲೆ ಇದ್ರೂ ಗುಣ ಆಗೋ ದಾರಿ ಸಿಗುತ್ತೆ. ನಿಮ್ಮ ನಿದ್ದೆ ಕೆಡಿಸಿದ್ದ ಸಾಲದ ಬಾಧೆಯಿಂದ ಪಾರಾಗೋಕೆ ಒಂದು ಸೂಪರ್ ಐಡಿಯಾ ಸಿಗಲಿದೆ. ಆಫೀಸ್ನಲ್ಲಿ ಪ್ರಮೋಷನ್ ಜೊತೆಗೆ ನಿಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಿಕೊಳ್ಳೋಕೆ ಒಳ್ಳೆಯ ಚಾನ್ಸ್ ಸಿಗುತ್ತೆ. ಆದರೆ ನೀವು ಆಗಸ್ಟ್ 16 ಕರ್ಕಾಟಕ ಸಂಕ್ರಾಂತಿಯ ದಿನ ತುಂಬ ಅಲರ್ಟ್ ಆಗಿರಬೇಕು. ಅದು ಸೂರ್ಯ ನಿಮ್ಮ ರಾಶಿ 12ನೇ ಮನೆಯ ಅಂದರೆ ವ್ಯಯಸ್ಥಾನಕ್ಕೆ ಬರ್ತಾನೆ. ವ್ಯಯಸ್ಥಾನ ಅಂದ ತಕ್ಷಣ ಲಾಸ್ ಆಗುತ್ತೆ ಅಂತ ಭಯಪಡಬೇಡಿ. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಅಂತ ಕಾಯುತ್ತಿದ್ದೀರೋ, IT ಫೀಲ್ಡ್ನಲ್ಲಿ ಇದ್ದೀರೋ ಅಂಥವರಿಗೆ ವೀಸಾ ಸಿಗುವ ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ. ಆದರೆ ಅದ್ದೂರಿತನಕ್ಕೆ ಖರ್ಚು ಮಾಡದೆ ಫ್ಯೂಚರ್ಗಾಗಿ ಇನ್ವೆಸ್ಟ್ ಮಾಡಿ. ಇನ್ನು ಕೋರ್ಟ್ ಕೇಸ್, ಆಸ್ತಿ ಗಲಾಟೆಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರೋ ಚಾನ್ಸಸ್ ಹೆಚ್ಚಾಗಿದೆ. ನಿಮಗೆ ಇಷ್ಟೆಲ್ಲ ಒಳ್ಳೆಯದಾಗ್ತಿರಬೇಕಾದರೆ ಶತ್ರುಗಳು ಸುಮ್ಮನಿರುತ್ತಾರಾ? ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ಇಷ್ಟು ದಿನ ಶನಿಯಿಂದಾಗಿ ಹೆಲ್ತ್ ಪ್ರಾಬ್ಲಮ್, ಸಾಲದ ಪ್ರೆಷರ್, ಆಫೀಸ್ನಲ್ಲಿ ಬೆನ್ನಿಗೆ ಚೂರಿ ಹಾಕೋರನ್ನ ನೋಡಿ ಸಾಕಾಗಿರುತ್ತೆ. ನೀವು ಎಷ್ಟು ಪ್ರಮಾಣವಾಗಿದ್ದರೂ ಕಾಲು ಎಳೆಯೋರು ಇದ್ದೇ ಇರುತ್ತಾರೆ. ಈ ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಅಷ್ಟಮ ಶನಿ ಸೇರಿ ನಿಮ್ಮ ಫ್ಯಾಮಿಲಿ ಲೈಫ್ ಮೇಲೆ ಎಫೆಕ್ಟ್ ಬೀರದಂತೆ ನೋಡಿಕೊಳ್ಳಬೇಕು. ಅದು ಹೇಗೆ ಅಂತ ಮುಂದೆ ಹೇಳುತ್ತೇನೆ ಕೇಳಿ.
ಇನ್ನೊಂದು ಕಡೆ ನಿಮ್ಮ ರಾಶಿಯಲ್ಲಿ ರಾಹುಕೇತುಗಳ ಪ್ರಭಾವದಿಂದ ಗಂಡ ಹೆಂಡತಿ ಮಧ್ಯೆ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಸಣ್ಣ ವಿಷಯಕ್ಕೂ ದೊಡ್ಡ ಗಲಾಟೆಗಳು ಆಗಿರಬಹುದು. ಅದರಲ್ಲೂ ಆಗಸ್ಟ್ 14ರ ಆಷಾಢ ಅಮಾವಾಸ್ಯೆ ಟೈಮ್ನಲ್ಲಿ ಈ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಅನ್ನ ಬೇಗ ಹಾಳಾಗೋದು, ಕಾರಣ ಇಲ್ಲದೆ ವಸ್ತುಗಳು ಒಡೆಯೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಸುಟ್ಟು ಹೋಗೋದು ಇವೆಲ್ಲ ದೃಷ್ಟಿದೋಷದ ಲಕ್ಷಣಗಳು. ಆದರೆ ಆಗಸ್ಟ್ 15-16 ನಂತರ ಈ ಕತ್ತಲು ಕರಗಿ ಹೊಸ ಬೆಳಕು ಬರುತ್ತೆ. ನಿಮ್ಮನ್ನು ಕೀಳಾಗಿ ನೋಡಿದವರಿಗೆ ನಿಮ್ಮ ಹತ್ರ ಸಹಾಯ ಕೇಳಿಕೊಂಡು ಬರ್ತಾರೆ. ಮದುವೆ ಆಗದವರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ. ಆದರೆ ನಿಮ್ಮ ಈ ಬೆಳವಣಿಗೆಯನ್ನು ಸಹಿಸದವರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬಿದ್ದಿದೆ. ಆ ರಹಸ್ಯ ಇರೋದೇ ನಿಮ್ಮ ಎಡಗಾಲಿನ ಕೆಳಗೆ. ನಾವು ದಿನ ಎಲ್ಲೆಲ್ಲೇ ಓಡಾಡುತ್ತೀವಿ, ಆದರೆ ಕಾಲಿನ ಕೆಳಗೆ ಏನು ತುಳಿತಾ ಇದ್ದೀವಿ ಅಂತ ಗಮನಿಸಲ್ಲ. ತಂತ್ರಶಾಸ್ತ್ರದ ಪ್ರಕಾರ ಎಡಗಾಲು ನೆಗೆಟಿವ್ ಎನರ್ಜಿಯನ್ನು ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಬಲಗಾಲು ಇಟ್ಟು ಹೋಗ್ತೀವಿ. ನಮಗೆ ಗೊತ್ತಿಲ್ಲದೆ ಬೇರೆಯವರ ದೃಷ್ಟಿದೋಷ ನೆಗೆಟಿವಿಟಿಯನ್ನು ಎಡಗಾಲಿನ ಮೂಲಕ ಮನೆಗೆ ಹೊತ್ತು ತರ್ತೀವಿ. ಇದರಿಂದಲೇ ಮನೆಯಲ್ಲಿ ವಿನಾಕಾರಣ ಜಗಳ, ಕಾಯಿಲೆಗಳು ಶುರುವಾಗೋದು. ನಿಮಗೆ ಎಡಗಾಲಿನ ಪಾದದಲ್ಲಿ ಪದೇ ಪದೇ ತುರಿಕೆ ಬರ್ತಿದೆ ಅಥವಾ ಸೂಜಿಯಿಂದ ಚುಚ್ಚಿದ ಹಾಗೆ ಉರಿಯುತ್ತಾ ಆಗುತ್ತಿದೆ. ಇಲ್ಲಿ ಹೊರಗಡೆ ಓಡಾಡುವಾಗ ಕಪ್ಪು ದಾರ, ಒಣಗಿದ ಲಿಂಬೆಹಣ್ಣು, ಅರಿಶಿನ, ಕುಂಕುಮ ಇರೋ ಕಾಗದವನ್ನು ತುಳಿತಿದ್ದೀರಾ. ಹಾಗಿದ್ರೆ ಇದು ಸಾಧಾರಣ ವಿಷಯ ಅಲ್ಲ. ಯಾರೋ ತಂತ್ರ ಮಂತ್ರ ಮಾಡಿದ್ದಾರೆ ಅಂತ ಹೆದರಬೇಡಿ. ಆದರೆ ಇದು ನಿಮ್ಮ ಸುತ್ತಮುತ್ತಲಿನವರ ತೀವ್ರವಾದ ದೃಷ್ಟಿದೋಷ ಮತ್ತು ನರಘೋಷದ ಲಕ್ಷಣ. ಇದನ್ನು ಹೀಗೆ ಬಿಟ್ಟರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹಾಗೆ ನಿಮ್ಮ ಅದೃಷ್ಟ ಕೈ ತಪ್ಪಿ ಹೋಗುತ್ತೆ. ಎಚ್ಚರ! ಆಗಸ್ಟ್ 8ರ ನಂತರ ಸಿಗಲಿರೋ ಈ ಅಖಂಡ ಧನಯೋಗವನ್ನು ಈ ನೆಗೆಟಿವ್ ಎನರ್ಜಿ ತಡೆಯೋಕೆ ನೋಡುತ್ತಿದೆ. ಹಾಗಾದರೆ ಈ ದರಿದ್ರ ಕಳೆದುಕೊಂಡು ನಿಮ್ಮ ಧನಯೋಗವನ್ನು ಉಳಿಸಿಕೊಳ್ಳೋಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ನಮ್ಮ ಋಷಿ ಮುನಿಗಳು ಇದಕ್ಕೊಂದು ಸುಲಭ ಮಾರ್ಗ ಹೇಳಿದ್ದಾರೆ. ಅದೇ ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ಪರಿಹಾರ. ಈ ಪರಿಹಾರ ಮಾಡಿದ ತಕ್ಷಣ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುತ್ತೀರಾ ಅಂತ ನಾವೇನು ಭ್ರಮೆ ಹುಟ್ಟಿಸಲ್ಲ. ಇದು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವಿಟಿ ಹೆಚ್ಚಿಸೋ ಒಂದು ನಂಬಿಕೆ ಅಷ್ಟೇ. ತಾಮ್ರ ಅಂದರೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯನಿಗೆ ಅತ್ಯಂತ ಇಷ್ಟವಾದ ಲೋಹ. ಸೈನ್ಸ್ ಪ್ರಕಾರನೂ ತಾಮ್ರಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಸೆಳೆಯೋ ಗುಣ ಇದೆ. ನಿಮ್ಮ ಎಡಗಾಲಿಗೆ ದೃಷ್ಟಿ ದೋಷ ತಗುಲಿದ್ರೆ ಯಾರಿಗೂ ಹೇಳದೆ ಈ ಚಿಕ್ಕ ಕೆಲಸ ಮಾಡಿ. ಒಂದು ಸ್ವಚ್ಛವಾದ ತಾಮ್ರದ ಚೊಂಬನ್ನು ಅಥವಾ ಬಿಂದಿಗೆಯಲ್ಲಿ ನೀರು ತುಂಬಿಸಿ, ಅದಕ್ಕೆ ಸ್ವಲ್ಪ ಅರಿಶಿನ, 1 ರೂಪಾಯಿ ಕಾಯಿನನ್ನು, 1 ಲವಂಗ ಮತ್ತು ಸಣ್ಣ ಪಚ್ಚ ಕರ್ಪೂರದ ತುಂಡು ಹಾಕಿ ರಾತ್ರಿ ಮಲಗುವ ಮುನ್ನ ಈ ಚೊಂಬನ್ನು ನಿಮ್ಮ ಮಂಚದ ಕೆಳಗೆ ಕರೆಕ್ಟಾಗಿ ನಿಮ್ಮ ಎಡಗಾಲು ಬರೋ ಜಾಗದಲ್ಲಿ ಇಡಿ. ನೆಲದ ಮೇಲೆ ಮಲಗೋರಾದರೆ ಕಾಲಿಗೆ ತಾಕದ ಹಾಗೆ ಸ್ವಲ್ಪ ದೂರ ಇಡಿ. ನೀವು ನಿದ್ದೆ ಮಾಡುವಾಗ ನಿಮ್ಮ ದೇಹದಲ್ಲಿರೋ ನೆಗೆಟಿವಿಟಿ ಮತ್ತು ದೃಷ್ಟಿದೋಷವನ್ನು ಈ ನೀರು ಎಳೆದುಕೊಳ್ಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಯಾರ ಜೊತೆನೂ ಮಾತನಾಡದೆ ಮುಖ ತೊಳೆಯುವ ಮುನ್ನವೇ ಆ ಚೊಂಬಿನ ನೀರನ್ನು ತಗೊಂಡು ಹೋಗಿ ಮನೆಯಿಂದ ದೂರ ಯಾರೂ ತುಳಿಯದ ಜಾಗದಲ್ಲಿರೋ ಯಾವುದಾದರೂ ಹಸಿರು ಗಿಡಕ್ಕೆ ಸುರಿದು ಬಿಡಿ. ಆದರೆ ನೆನಪಿರಲಿ, ತುಳಸಿ ಗಿಡಕ್ಕೆ ಮಾತ್ರ ಈ ನೀರನ್ನು ಹಾಕಬೇಡಿ. ಆ ಚೊಂಬಿನಲ್ಲಿದ್ದ ಕಾಯಿನನ್ನು ಸ್ವಚ್ಛವಾಗಿ ತೊಳೆದು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ನಮಸ್ಕಾರ ಮಾಡಿ. ಆಮೇಲೆ ಎಂದಾದರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಹುಂಡಿಗೆ ಹಾಕಿಬಿಡಿ. ಹೀಗೆ 3ರಿಂದ 5 ದಿನ ಪೂರ್ತಿ ನಂಬಿಕೆಯಿಂದ ಮಾಡಿದರೆ ಸಾಕು. ನಿಮ್ಮ ಮನೆಯಲ್ಲಿದ್ದ ನೆಗೆಟಿವ್ ಎನರ್ಜಿ ಮಟಾಶ್ ಆಗುತ್ತೆ. ಆಗಸ್ಟ್ 8ರಿಂದ ಗ್ರಹಗಳ ಸಪೋರ್ಟ್ ನಿಮಗೆ ಸಿಗೋದರಿಂದ ನಿಮ್ಮ ಕೆಲಸಗಳು ಎಷ್ಟು ಬೇಗ ಆಗ್ತವೆ ಅಂದರೆ ನೀವೇ ನೋಡ್ತೀರಾ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಚಿಕ್ಕ ಪರಿಹಾರಗಳು ಸೇರಿದರೆ ದೇವರ ಆಶೀರ್ವಾದ ಪೂರ್ತಿಯಾಗಿ ಸಿಗುತ್ತೆ. ಆಗಸ್ಟರ ನಕ್ಷತ್ರದ ಬದಲಾವಣೆ, 14ರ ಅಮಾವಾಸ್ಯೆ ನಂತರ ಸಿಗೋ ಕ್ಲಾರಿಟಿ ಮತ್ತು 16ರ ಕರ್ಕಾಟಕ ಸಂಕ್ರಾಂತಿಯ ಗ್ರಹಚಾರ ಇವೆಲ್ಲವೂ ನಿಮಗೆ ಸೂಪರ್ ರಿಸಲ್ಟ್ ಕೊಡಲಿವೆ. ಗುರುಬಲ ಚೆನ್ನಾಗಿರೋದ್ರಿಂದ ಶನಿ ಮತ್ತು ರಾಹುವಿನ ಕಾಟವನ್ನು ಧೈರ್ಯವಾಗಿ ಎದುರಿಸುತ್ತೀರಾ. ನಿಮ್ಮ ಸಾಲದ ಬಾಧೆ ತೀರಿ ಫ್ಯಾಮಿಲಿಯಲ್ಲಿ ಸುಖ ಶಾಂತಿ ಸಿಗಲಿ ಅಂತ ನಾನು ಮನಸಾರೆ ಪ್ರಾರ್ಥಿಸುತ್ತೇನೆ. ಹಳೆ ಕಹಿ ನೆನಪುಗಳನ್ನು ಮರೆತು ಬಿಡಿ. ನಿಮ್ಮ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಗುರಿಯತ್ತ ಮಾತ್ರ ಗಮನ ಕೊಡಿ. ಯಾವಾಗ ಪಾಸಿಟಿವ್ ಆಗಿ ಯೋಚಿಸುತ್ತೀರೋ ಆಗಲೇ ಅರ್ಧ ಗೆದ್ದ ಹಾಗೆ. ಈ ಆಗಸ್ಟ್ ತಿಂಗಳು ನಿಮ್ಮ ಲೈಫ್ಗೆ ಒಂದು ಹೊಸ ತಿರುವು ಕೊಡಲಿದೆ. ಸೂರ್ಯ ದೇವರ ಕೃಪೆ ನಿಮ್ಮ ಮೇಲಿರಲಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.